ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಡೆಲಿವರಿ ಆದಮೇಲೆ ನಂದು ಫಸ್ಟ್ ವ್ಲಾಗ್. ಇವತ್ತು ಪಾಪುಗೆ ಬೇಗನೆ ಸ್ನಾನ ಮಾಡಿಸ್ತಾ ಇದ್ದೀವಿ, ಯಾಕಂದರೆ ಇವತ್ತು ಒಂದು ಫಸ್ಟ್ ವ್ಯಾಕ್ಸಿನೇಷನ್ ಇದೆ, 1.5 ತಿಂಗಳದು. ಸೊ ಅದಕ್ಕೆ ಬೇಗನೆ ಸ್ನಾನ ಮಾಡಿಸ್ತಿದ್ದೀವಿ. ಅವನು ಹುಟ್ಟಿದಾಗಿಂದ ಇಷ್ಟು ಬೇಗ ಯಾವತ್ತೂ ಸ್ನಾನ ಮಾಡಿಸಿರಲಿಲ್ಲ. 8 ಗಂಟೆಗೆ ಸ್ನಾನ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಕೊಬ್ಬರಿ ಎಣ್ಣೆ ಒಂದು ಮೈಗೆಲ್ಲ ಹಚ್ಬೇಕಲ್ಲ, ಸೊ ಅದರಿಂದ ಬಿಸಿ ಮಾಡ್ತಾಯಿದ್ದೀನಿ. ಬಿಸಿ ಮಾಡೋಣ ಅಂದರೆ ಆ ಬಾಟಲಲ್ಲಿರೋ ಕೊಬ್ಬರಿ ಎಣ್ಣೆ ಫುಲ್ಲು ಗಟ್ಟಿಯಾಗಿಬಿಟ್ಟಿತ್ತು, ಯಾಕಂದರೆ ಚಳಿ ಅಲ್ವಾ. ಸೊ ಅದರಿಂದ ಅದನ್ನು ಹೆಂಗೋ ಸಾಸ್ ಮಾಡಿ ಅದ್ರೊಳಗೆ ಹಾಕ್ಕೊಂಡು ಬಿಸಿ ಮಾಡ್ತಾಯಿದ್ದೀನಿ. ಅವನಿಗೆ ಎಣ್ಣೆನೇ ಹೆಚ್ಚಿರಲಿಲ್ಲ ಹುಟ್ಟಿದಾಗ್ಲಿಂದ, ಯಾಕಂದರೆ ಎಣ್ಣೆ ಹೆಚ್ಚಿ ಸ್ನಾನ ಮಾಡಿಸ್ದಾಗ್ಲೆಲ್ಲನೂ ಫುಲ್ಲು ಕೋಲ್ಡ್ ಆಗಿಬಿಡೋದು. ಸೊ ಅದರಿಂದ ಈಗ 1 ವಾರದಿಂದ ಸ್ಟಾರ್ಟ್ ಮಾಡಿದ್ದೀವಿ ಅವ್ನಿಗೆ ಎಣ್ಣೆ ಹೆಚ್ಚೋದು. ಅವ್ನಿಗೆ ಎಣ್ಣೆನೇ ಹೆಚ್ಚಿರಲಿಲ್ಲ, ಯಾಕಂದರೆ ಅವ್ನು ಹುಟ್ಟಿದ್ದು ಡಿಸೆಂಬರ್ 11. ಸೊ ಅವಾಗಲಿಂದ ಧನುರ್ಮಾಸನೂ ಸ್ಟಾರ್ಟ್ ಆಯಿತು, ಚಳಿನೂ ಸ್ಟಾರ್ಟ್ ಆಯಿತು. ಸೊ ಹಚ್ಚಿದ್ರೆ ರಾತ್ರಿ ಎಲ್ಲ ಫುಲ್ ಮೂಗು ಕಟ್ಕೊಂಬಿಟ್ಟು ಕೋಲ್ಡ್ ಆಗೋದು. ಸೊ ಅದರಿಂದ ಹಚ್ತಾ ಇರಲಿಲ್ಲ. ಇವಾಗ ಕೊಬ್ಬರಿ ಎಣ್ಣೆ ಬಿಸಿ ಮಾಡ್ತಾ ಇದ್ದೀನಿ. ಹೆಂಗೋ ಅದು ಫುಲ್ ಗಟ್ಟಿಯಾಗಿಬಿಟ್ಟಿತ್ತು, ಅದು ಬಾಟ್ಲಿಂದ ಹೊರ್ಗಡೆನೇ ಬರ್ತಾ ಇರಲಿಲ್ಲ. ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಗೇ ಬಟ್ಲಿಗೆ ಹಾಕ್ಕೊಂಡು ಬಿಸಿ ಮಾಡ್ತಾಯಿದ್ದೀನಿ. ಅವನಿಗೆ ಈ ದಿನ ನಾನು 12 ಗಂಟೆಗೆ ಸ್ನಾನ ಮಾಡಿಸ್ತಿದ್ದಿದ್ದು. ಎಂತಕ್ಕಂದರೆ ಬೇಗನೆ ಸ್ನಾನ ಮಾಡಿಸಿದ್ರೆ ಇವಾಗ ತುಂಬ ಚಳಿ ಬೇರೆ ಇರ್ತಿತ್ತಲ್ಲ, ಸೊ ಅದರಿಂದ ಕೋಲ್ಡ್ ಆಗುತ್ತೆ ಅಂತ ಲೇಟಾಗಿ ಸ್ನಾನ ಮಾಡಿಸಿವು. ಇವತ್ತು ವ್ಯಾಕ್ಸಿನೇಷನ್ ಇತ್ತಲ್ಲ, ಇನ್ನು 2 ಡೇಸ್ ಸ್ನಾನ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿ ಇವತ್ತು ಬೆಳಗ್ಗೆನೇ ಸ್ನಾನ ಮಾಡಿಸ್ತಾ ಇದ್ದೀವಿ. ನೋಡೋಣ ವ್ಯಾಕ್ಸಿನ್ ಹಾಕ್ಸ್ಕೋಬೇಕಾದ್ರೆ ಹೆಂಗೆ ಆಡ್ತಾನೆ ಅಂತ. ನನ್ನ ಅನಿಸಿಕೆ ತುಂಬ ಅಳ್ತಾನೆ ಅಂದ್ಕೊಂಡಿದ್ದೀನಿ, ಏನು ಮಾಡ್ತಾನೆ ಅಂತ. ಈಗ 1 ವಾರದಿಂದ ಅಷ್ಟೇ ಇವನಿಗೆ ಎಣ್ಣೆ ಹಚ್ಚುತ್ತಾ ಇರೋದು, ಆದರೂ ಎಣ್ಣೆ ಹಚ್ಚಿಸ್ಕೊಳೋದು ಇಲ್ಲ. ಎಣ್ಣೆ ಹಚ್ಚಿಸ್ಕೋಬೇಕಾದ್ರೆ ತುಂಬ ಅಳ್ತಾನೆ. ಎಕ್ಸ್ಪೆಷಲಿ ಮುಖ ಅಂತೂ ಮುಟ್ಟಂಗೆ ಇಲ್ಲ ಇವನಿಗೆ. ಸ್ನಾನ ಮಾಡಿಸ್ಬೇಕಾದ್ರೂ ಅಷ್ಟೇ, ಸ್ನಾನ ಮಾಡಿಸ್ಬೇಕಾದ್ರೆ ಮುಖ ಏನಾದರೂ ಮುಟ್ಬಿಟ್ರೆ ಹತ್ಬಿಡ್ತಾನೆ. ಮಿಕ್ಕಿದೆಲ್ಲ ನೀಟಾಗಿ ಸ್ನಾನ ಮಾಡಿಸ್ಕೊತಾನೆ. ಸ್ನಾನ ಆದಮೇಲೆ ನಾವು ಕೆಂಡಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಹಾಗೆ ಸಾಂಬ್ರಾಣಿ ಮತ್ತು ರಾಗಿ ಹಿಟ್ಟು ಇರುತ್ತಲ್ಲ, ಅದನ್ನು ಹಾಕಿಬಿಟ್ಟು ಅವನ ತಲೆ ಒಣಗಿಸ್ತೀವಿ. ನೀಟಾಗಿ ಒಣಗುತ್ತೆ. ಆ ಥರ ಒಣಗಿಸೋದ್ರಿಂದ ತಲೆ ನೀಟಾಗಿ ಒಂದು ಸ್ವಲ್ಪನೂ ಒದ್ದೆ ಇರಬಾರ್ದು. ಆ ಥರ ತಲೆ ಒಣಗಿಸಿದ್ರೆ ಶೀತ ಆಗಲ್ಲ. ಇವನಿಗೆ ಸ್ವಲ್ಪ ಚಳಿ ಜಾಸ್ತಿ ಆಯಿತು ಅಂದರೆ ಶೀತ ಆಗಿಬಿಡುತ್ತೆ, ರಾತ್ರಿ ಎಲ್ಲ ಮೂಗು ಕಟ್ಕೊಳುತ್ತೆ. ಅದಕ್ಕೆ ಭಯ ಅಷ್ಟೇ ಸ್ನಾನ ಮಾಡಿಸೋಕ್ಕೆ. ಈಗ 2 ಮಂತ್ಸ್ ಆಗ್ತವಂತಲ್ಲ, ಇವಾಗಲಿಂದ ಬೇಕಾದರೆ ಎಣ್ಣೆ ಸ್ನಾನ, ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಹಚ್ಚುತ್ತೀವಿ. ನೋಡಬೇಕು 2 ಮಂತ್ಸ್ ಆದಮೇಲೆ ಹಚ್ಚಬೇಕು, ಇಲ್ಲ ಅಂದರೆ ಅವನದು ಸೊಂಟ ಎಲ್ಲ ಗಟ್ಟಿ ಆಗೋದು ಹೇಗೆ ಅಲ್ವಾ. ಸೊ ಅದರಿಂದ ಹಚ್ಚಬೇಕು. ಈಗ ನೀಟಾಗಿ ತಲೆ ಆರಿಸ್ತಿದ್ದಾರೆ ಅಮ್ಮ. ಸ್ನಾನ ಮಾಡ್ಕೊಂಡ ತಕ್ಷಣ ಮಲ್ಕೊಬಿಡ್ತಾನೆ, ನೀಟಾಗಿ ಮಲ್ಕೋತಾನೆ. ಒಂದು 2 ಅವರ್ ಎದ್ದೋಳಲ್ಲ. ಈಗ ಮಲಗಿಸಿದ್ದಾರೆ ಸ್ನಾನ ಆದಮೇಲೆ. ಸ್ನಾನ ಆದ ತಕ್ಷಣ ಅವನನ್ನು ಮಲಗಿಸಾದ್ಮೇಲೆ ರೆಡಿ ಮಾಡಬೇಕಾಗಿತ್ತು. ನಾನು ತಿಂಡಿಗೆ ಚಿಕನ್ ಸಾಂಬಾರು ಮತ್ತು ರೈಸು ಬಿಸಿನೀರು ತೊಗೊಂಡಿದ್ದೀನಿ. ನಮ್ಮಮ್ಮ ರೆಡಿ ಮಾಡಿದ್ದಾರೆ ವ್ಯಾಕ್ಸಿನಿಗೆ ಕರ್ಕೊಂಡು ಹೋಗೋಕ್ಕೆ. ಚಡ್ಡಿ ದೊಡ್ಡದು ಇಟ್ಬಿಟ್ಟಿದ್ದಾರೆ, ಯಾಕಂದರೆ ವ್ಯಾಕ್ಸಿನ್ ಹಾಕ್ಬೇಕಾದ್ರೆ ಮತ್ತೆ ಬಿಚ್ಚಿ ಏನು ಹಾಕೋದು ಅಂತ ಹೇಳ್ಬಿಟ್ಟು ಹಂಗೆ ಎತ್ಬಿಟ್ಟು ಇಂಜೆಕ್ಷನ್ ಕೊಡಲಿ ಅಂತ ದೊಡ್ಡದೇ ಹಾಕಿದ್ದಾರೆ. ಹೆಂಗೆ ಕಾಣಿಸಿದೆ ನೋಡಿ. ಮಲ್ಕೊಂಬಿಟ್ಟಿದ್ದ ಅವನು ವ್ಯಾಕ್ಸಿನ್ ಹಾಕ್ಬೇಕಾದ್ರೂ. ಅವರಂತೂ ಕಾಲನ್ನೆಲ್ಲ ಕೆರೆದೆಲ್ಲ ಎಬ್ಬರಿಸಿದ್ರು. ವ್ಯಾಕ್ಸಿನ್ ಹಾಕ್ಬೇಕಾದ್ರೆ ಅವನೇನು ಅಳ್ಳಿಲ್ಲ ನೋಡಿ. ಒಂದು ಸ್ವಲ್ಪ ಹತ್ತ ಅಷ್ಟೇನೆ, ಆವಾಗ ಒಂದು 30 ಸೆಕೆಂಡ್ಸ್ ಹತ್ತ ಅಷ್ಟೇ, ಆಮೇಲೆ ಅಳ್ಳಿಲ್ಲ. ಮನೆಗೆ ಕರ್ಕೊಂಬಂದ್ಮೇಲಂತೂ ಕಾಲು ಹಿಂಗೆ ಅಳ್ಳಾಡ್ಸಿದ್ರೆ ಸಾಕು ಹತ್ಬಿಡೋನು, ಮಲ್ಕೊತಾನೇ ಇರಲಿಲ್ಲ. ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನನೇ ಆಗ್ತಾಯಿಲ್ಲ ಅವನು. ನಮ್ಮಮ್ಮ ಅಂತೂ ಇದ್ಕೊಂಡು ಓಡಾಡಿ ಸಮಾಧಾನ ಮಾಡಿದ್ರು, ಆದರೂ ಸಮಾಧಾನನೇ ಆಗ್ತಿಲ್ಲ. ಕಾಲು ಸ್ವಲ್ಪ ಟಚ್ ಆದರೆ ಸಾಕು ಹತ್ಬಿಡೋನು. ಹೇಗೋ ಸಮಾಧಾನ ಮಾಡ್ತಾಯಿದ್ರು ನಮ್ಮಮ್ಮ. ನನಗಂತೂ ಅವನು ಸಮಾಧಾನ ಮಾಡೋಕ್ಕೆ ಆಗಲಿಲ್ಲ. ತೊಟ್ಲಿಗೆ ಹಾಕಲೇ ಇಲ್ಲ ನಾವು, ಯಾಕಂದರೆ ಎತ್ಕೋಬೇಕಾದ್ರೆ ಕಾಲೇನಾದರೂ ಟಚ್ ಆದರೆ ನೋವಾಗುತ್ತೆ ಅಂತ. ಮಧ್ಯಾಹ್ನಕ್ಕೆ ನಾನು ರೈಸ್ ಊಟ ಮಾಡಲ್ಲ, ಶಾವಿಗೆ ಪಾಯಸ ಊಟ ಮಾಡ್ತೀನಿ. ಯಾಕಂದರೆ ಶಾವಿಗೆ ಪಾಯಸ ತಿಂತೀನಿ, ಯಾಕಂದರೆ ಹಾಲು ಬರೋಕ್ಕೂ ಹೆಲ್ಪ್ ಆಗುತ್ತೆ, ಮಧ್ಯಾಹ್ನ ಟೈಮ್ ರೈಸ್ ತಿನ್ನೋಕ್ಕೂ ಆಗಲ್ಲ ಅಂತ ಹೇಳಿ ಶಾವಿಗೆ ಪಾಯಸ ತಿಂತೀನಿ.
ಫಸ್ಟ್ ಟೈಮ್ ವ್ಯಾಕ್ಸಿನ್ ಹಾಕ್ಸಿದ್ದೀವಲ್ವ, ಸೊ ಅವನಿಗೆ ರೂಢಿ ಇಲ್ವಲ್ಲ, ರೂಢಿ ಅನ್ನೋದೋಗಲಿ ನೋವು ತುಂಬ ಆಗುತ್ತಲ್ಲ, ಅದಕ್ಕೆ ಅಳ್ತಿದ್ದ. ನೋಡಿ, ನಾನು ಶಾವಿಗೆ ಪಾಯಸ ತಿಂತೀನಿ ಮಧ್ಯಾಹ್ನ ಟೈಮ್ ರೈಸ್ ತಿನ್ನೋಕ್ಕಾಗಲ್ಲ ಅಂತ. ಇಷ್ಟೇ ಇವತ್ತಿನ ಬ್ಲಾಗು. ನಾನು ಡೆಲಿವರಿ ಆದಮೇಲೆ ಇದು ಫಸ್ಟ್ ವ್ಲಾಗ್ ಅಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.